ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಟ್ 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 ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಓಕೆ, ಸಿದ್ದರಾಮಯ್ಯ ಪುತ್ರ ಎಲ್ಲಾ ಇಲಾಖೆಗಳು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ತನ್ವೀರ್ ಸೇಠ್ ಕೂಡ ಆರೋಪ ಮಾಡಿದ್ದಾರೆ. ಸೂಪರ್ ಸಿಎಂ ಆಗ್ಬಿಟ್ಟಿದ್ದಾರೆ. ಸರಿಯಾಗಿ ಕೇಳಪ್ಪ ಪ್ರಶ್ನೆ, ಒಬ್ಬೊಬ್ಬರದೇ ಕೇಳ್ಕೊಂಡ್ರೆ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅಂತ ಹೇಳು. ಒಬ್ಬ ಪಾಪ ತನ್ವೀರ್ ಸೇಠ್ನ ಯಾಕೆ ಇದು ಮಾಡಿ. ಸಾಮಾಜಿಕ ನ್ಯಾಯ ಕೊಡಿಸಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ. ಸಾಮಾಜಿಕ ನ್ಯಾಯ ಕೊಡಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಸಾಮಾಜಿಕ ನ್ಯಾಯ ಕೊಡಿ ಅಂತ 90 ಶಾಸಕರು ಡಿ.ಕೆ. ಶಿವಕುಮಾರ್ ಪರವಾಗಿ ಕೊಡಿ ಅಂತ ಹೇಳ್ತಾರೆ. ಊನಪ್ಪ, ಕನಕ ನಾಯಕನಿಗೆ ಅಧಿಕ ನಾಯಕತ್ವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಆದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಈಗ ಸಿದ್ದರಾಮಯ್ಯನವರು ಅವರ ಮಗ ಯತೀಂದ್ರ ಅವರು ಸೂಪರ್ ಸಿ ಎಂ. ನಮ್ಮಪ್ಪನೇ 5 ವರ್ಷ ಯಾವುದೇ CLP ಮೀಟಿಂಗಲ್ಲಿ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಯಾರೂ ಹೇಳೇ ಇಲ್ಲ. ಅಂದರೆ ಡಿ.ಕೆ. ಶಿವಕುಮಾರ್ ಪದೇ ಹೇಳ್ತಾರಲ್ಲ 198 ನನ್ನ ಜೊತೆಗಿದ್ದಾರೆ ಅಂತ. 138 140 ಸದ್ಯಕ್ಕೆ 224 ಅಂತ ಹೇಳಿಲ್ಲಲ್ಲ. 224 ನನ್ನ ಜೊತೆ ಇದ್ದಾರೆ ಅಂತ ಹೇಳಿಲ್ಲ. 138 ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೇ CLP ಮೀಟಿಂಗಲ್ಲಿ 138 ಜನನೂ ಇದ್ದಾರೆ. ಅವ್ರು ಯಾರು ಸಿದ್ದರಾಮಯ್ಯನ ಇಳಿಬೇಕು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಮೀಟಿಂಗಲ್ಲೂ ಡಿಸೈಡೇ ಆಗಿಲ್ಲ. ಅದರಿಂದ ಇಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಭಾಳ ವೀಕ್ ಆಗೋಗ್ಬಿಟ್ಟಿದೆ. ಅವ್ರಿಗೆ ಶಕ್ತಿ ಇಲ್ಲ. ಇಷ್ಟೆಲ್ಲ ಗೊಂದಲದ ಗೂಡಾಗ್ಬಿಟ್ಟಿದೆ. ಇಡೀ ಕರ್ನಾಟಕ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ಸಿನ ಭಾಳಷ್ಟು ಶಾಸಕರು ಪ್ರತಿದಿನ ಜ್ಯೋತಿಷ್ಯ ಹೇಳ್ತಾರೆ, ಡೇಟ್ಗಳನ್ನು ಕೊಡ್ತಾರೆ, ಬದಲಾವಣೆ ಡೇಟ್ಗಳು. ಮತ್ತು ಡಿ.ಕೆ. ಶಿವಕುಮಾರ್ ಡಿ.ಕೆ. ಅಂತೇಳಿ ಸಭೆಗಳಲ್ಲಿ ಸಿದ್ದರಾಮಯ್ಯನವರ ಸಭೆಯಲ್ಲೇ ಕೂಗಿಸ್ತಾರೆ. ಇಷ್ಟೆಲ್ಲ ಗೊಂದಲಗಳಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ. ವೀಕ್ ಇರೋ ಕೇಂದ್ರದ ನಾಯಕತ್ವ, ಕಾಂಗ್ರೆಸ್ಸಿನ ನಾಯಕತ್ವದಿಂದ ರಾಜ್ಯದ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಒಳಜಗದಲ್ಲಿ ರಾಜ್ಯದ ಅಭಿವೃದ್ಧಿನೂ ಕುಂಠಿತ ಆಗಿದೆ. ಈಗ ಈ ಗೊಂದಲದಲ್ಲೇ ನನಗನ್ಸ್ತತೆ 2 ವರ್ಷ ಮುಗಿಸ್ಬಿಡ್ತಾರೆ. ಇದೇ ಗೊಂದಲದಲ್ಲೇ ಯಾವುದೇ ಅಭಿವೃದ್ಧಿ ಮಾಡದೆ, ಯಾವುದೇ ಹೊಸ ಯೋಜನೆಗಳನ್ನು ತರದೆ, ಅಧಿಕಾರ ನಾನು ಎಷ್ಟು ವರ್ಷ ಇದ್ದೀನಿ ಅನ್ನೋದು ಪ್ರೂವ್ ಮಾಡೋಕ್ಕೆ ಮಾಡ್ತಾ ಇರೋವಂಥ ಆಡಳಿತ ಅಷ್ಟೇ. ನಾನು ಎಷ್ಟು ಬಡ್ಜೆಟನ್ನು ಮಂಡಿಸಿದ್ದೀನಿ, ಎಷ್ಟು ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ, ಇದನ್ನು ಪ್ರೂವ್ ಮಾಡುವಂಥ ವೈಯಕ್ತಿಕ ದಾಖಲೆಗಳನ್ನು ನಿರ್ಮಾಣ ಮಾಡುವಂಥ ಸರ್ಕಾರ ಇದು. ಜನ ದ್ರೋಹಿ ಸರ್ಕಾರ. ಜನರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದಾರೆ ಸರ್. ಇಷ್ಟು ಡೀಲ್ ಆಗಿದ್ದು ನಮ್ಮಿಬ್ಬರ ಮಧ್ಯೆ ಹೇಳೋದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ರು. ಇನ್ನೆಷ್ಟೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನರ ಬಯಕೆ, ನಾನು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ ಹೇಳುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಜನರ ಹೆಗಲ ಮೇಲೆ ಗನ್ನನ್ನ ಇಟ್ಟು ಒಂದು ಶೂಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ದೇವಸ್ಥಾನಗಳ ಯಾತ್ರೆ ಆಗೋಯ್ತು. ಯಾಕೋ ದೇವ್ರು ಹೊರ ಕೊಟ್ಟಂಗೆ ಕಾಣಿಸಿಲ್ಲ ನನಗೇನೋ. ಈಗ ಜನಗಳ ಮಧ್ಯೆ ಬಂದಿದ್ದಾರೆ. ಜನ ಹೊರ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ.
ಇವೆಲ್ಲನೂ ಕೂಡ ಅವರ ಕಾಂಗ್ರೆಸ್ ಪಾರ್ಟಿಯ CLPಯಲ್ಲಿ ಚರ್ಚೆ ಆಗಬೇಕು. ಈಗ ಹೊರಗಡೆ ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ, ಡೇಟ್ಗಳು ಕೊಡೋದು, DK ಮುಖ್ಯಮಂತ್ರಿ ಆಗಬೇಕು, ಅದನ್ನ CLP ಮೀಟಿಂಗಲ್ಲೇ ಚರ್ಚೆ ಮಾಡಿದ್ರೆ ಮುಗ್ದೋಯ್ತಲ್ಲ.